ನನ್ ಕಡೆಯಿಂದ ಸಜೆಷನ್ ಒಂದು ಪೇಷನ್ಸ್ ಆಗಿರಿ. ಒಂದು ಓನರ್ಗೆ ಕೋಪ ಬರೋ ಚಾನ್ಸಸ್ ಇರುತ್ತೆ. ಸೊ ಅವ್ರ ಪ್ರೆಸರ್ ಜಾಸ್ತಿ ಇರುತ್ತೆ. ನಿಮ್ಗೊಬ್ರಿಗೆ ಸ್ಯಾಲರಿ ಕೊಡ್ತೀರಾ ಅಂದ್ರೆ ನಿಮ್ಗೆ ಕಮಿಟ್ಮೆಂಟ್ ಎಷ್ಟಿರುತ್ತೋ ಅವ್ರಿಗೆ ಇನ್ನ ಜಾಸ್ತಿ ಕಮಿಟ್ಮೆಂಟ್ ಇರುತ್ತೆ. ಅವ್ರ ಏನಾದ್ರು ರೇಗ್ ಬಿಟ್ರೆ ಕಾಲಲ್ಲಿ ಇಲ್ಲ ಡೈರೆಕ್ಟ್ ಆಗಿ ಏನಾದ್ರು ರೇಗಿದ್ರೆ ತಾಳ್ಮೆಯಿಂದ ಇರಿ. ಅದಾದ್ಮೇಲೆ ಕೆಲ್ಸನ ಆನ್ ಟೈಮ್ ಮಾಡಿ. ಒಂದ್ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಕೆಲಸ ಮತ್ತೆ ಅಪ್ಡೇಟ್ ಮಾಡಿ. ಯಾವುದೇ ತರದಾದಂತ ನೀವು ಮಾರ್ನಿಂಗ್ ಒಂದು 9 to 6 ಮಾಡ್ತಿದ್ದೀರಾ ಕೆಲಸ, ಇಲ್ಲ 10 to 7 ಮಾಡ್ತಿದ್ದೀರಾ, ಆ ಬಿಟ್ವೀನ್ ಅಲ್ಲಿ ನೀವ್ ಏನೇ ಮಾಡಿದಿರ ಕೆಲಸ ಅಪ್ಡೇಟ್ ಮಾಡ್ತಾ ಹೋಗಿ ಅವ್ರು. ಮತ್ತೆ ಆ ಕಂಪನಿ ನಿಮ್ ಕಂಪನಿ ಅಂತ ವರ್ಕ್ ಮಾಡಿ. ಯಾಕೆಂದ್ರೆ ಅವರು ಕಷ್ಟಪಟ್ಟು 16 ವರ್ಷ ಕಷ್ಟಪಟ್ಟಿರ್ತಾರೆ. ಕೆಲವರು ಎಜುಕೇಶನ್ ಇರಲ್ಲ ಬಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ನಿಮ್ಮಂತ ಎಜುಕೇಟರ್ ಹೋಗ್ತೀರಾ ಅಂತ ಅನ್ಕೊಳ್ಳಿ. ನನ್ಗೇನೋ ತಿಳ್ಕೊಬಿಟ್ಟಿದೀನಿ, ಇಂಗ್ಲಿಷ್ ಅಲ್ಲಿ ಬರುತ್ತೆ, ನನ್ಗೇನೋ ಡಿಜಿಟಲ್ ಬರುತ್ತೆ ಅಂತ ಆಟಿಟ್ಯೂಡ್ ಮಾಡಬೇಡಿ. ಯಾಕೆಂದ್ರೆ ಅವ್ರಿಗಾಗಿರುವಂತ ಎಕ್ಸ್ಪೀರಿಯನ್ಸ್ ಏನು ಅಲ್ಲ. ಇವಾಗ ನನಗೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತೀನಿ, ಇವೆಂಟ್ ಮಾಡ್ತೀನಿ, ಒಂದು ಕಂಪನಿ ಇನ್ಸ್ಟಿಟ್ಯೂಟ್ ಮಾಡ್ಬಿಟ್ಟಿದೀನಿ, ಬಟ್ ಅಮ್ಮನ್ಗಾಗಿರೋ ಎಕ್ಸ್ಪೀರಿಯನ್ಸ್ ನನ್ಗಾಗಿಲ್ಲ. ಬಟ್ ನಾನು ಡಿಜಿಟಲ್ ಅಲ್ಲಿ ಈಗ ಏನು ಈ ಯುಗಕ್ಕೆ ಬೇಕು ಅದನ್ನ ನಾನು ಫಾಸ್ಟ್ ಆಗಿದ್ದೀನಿ, ಅಮ್ಮನ್ಗಿಂತ ನಾನು ಫಾಸ್ಟ್ ಇದ್ದೀನಿ. ಬಟ್ ನಾನು ಅವ್ರನ್ನ ಯಾವತ್ತೂ ಕಡೆಗಣಿಸಬಾರ್ದು. ಐ ರೆಸ್ಪೆಕ್ಟ್ ಸೀನಿಯರ್ಸ್ ಅಂಡ್ ಅವರ ಒಂದು ಎಕ್ಸ್ಪೀರಿಯನ್ಸ್ ನ, ಅವ್ರ ಒಂದು ಜರ್ನಿನ ನಾವು ಆಲ್ ಟೈಮ್ ರೆಸ್ಪೆಕ್ಟ್ ಮಾಡ್ಬೇಕು. ಆಮೇಲೆ ನೀವು ಯಾವತ್ತೂ ಕೂಡ ಗ್ರಾಟಿಟ್ಯೂಡ್ ಆಗಿರಿ, ರೆಸ್ಪೆಕ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಆಟಿಟ್ಯೂಡ್ ತೋರಿಸ್ಬೇಡಿ. ಮತ್ತೆ ಎಕ್ಸ್ಪೆಕ್ಟೇಷನ್ ನ ಕಮ್ಮಿ ಇಟ್ಕೊಳ್ಳಿ. ನಿಮ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿ ಯಾವಾಗ ಗೊತ್ತಾ, ನಿಮ್ ಎಕ್ಸ್ಪೀರಿಯನ್ಸ್ ಬಂದಾಗ.